ಗುರುಜಿ, ಈಗಿನ ಕಾಲದಲ್ಲಿ ರೋಗಗಳು ಜಾಸ್ತಿ, ಅದರಲ್ಲೂ ನಗರಗಳಲ್ಲಿ ವಾಸಿಸುವ ಜನರಿಗೆ ವಾಯು ಮಾಲಿನ್ಯದಿಂದ ಶ್ವಾಸಕೋಶಗಳ ತೊಂದರೆ ಜಾಸ್ತಿ ಆಗಿದೆ. ಲಂಗ್ಸ್ ಕೆಪಾಸಿಟಿ ಬಳಸಿಕೊಳ್ಳಲು ಪ್ರಾಣಾಯಾಮ ಉತ್ತಮ. ಅಂಡ್ ಇನ್ನೂ ಬೇರೆ ಏನಾದರೂ ಪರಿಹಾರಗಳಿದ್ದರೆ ತಿಳಿಸಿ. ನೋಡಪ್ಪ, ಕೇವಲ ವಾಯು ಮಾಲಿನ್ಯ ಮಾತ್ರ ಅಲ್ಲ, ನಮಗೆ ಆಹಾರ ಪದಾರ್ಥಗಳಲ್ಲಿ ಸತ್ವ ಇಲ್ಲ. ಹಿಂದೊಂದು ಕಾಲದಲ್ಲಿ ಪಾಪ ರೈತರು ಬಹಳ ಸಾವಯವ ಕೃಷಿಯೊಂದಿಗೆ ಅಂದ್ರೆ ಹಸು ಗೊಬ್ಬರವನ್ನ ಹಾಕಿ ಬೆಳಿತಾ ಇದ್ರು. ಇವಾಗೆಲ್ಲ ರಾಸಾಯನಿಕ ಕ್ರಿಯೆ ಅಂದ್ರೆ ಕೆಮಿಕಲ್ ಅನ್ನ ಬಳಸಿ ಎಲ್ಲಾ ಪದಾರ್ಥಗಳನ್ನ ಬೆಳಿತಾರೆ, ಇಂಜೆಕ್ಟ್ ಮಾಡಿ ಬೇಗ 3 ತಿಂಗಳಲ್ಲಿ ಬರೋ ಬೆಳೆನ 1.5 ತಿಂಗಳಲ್ಲಿ 1 ತಿಂಗಳಲ್ಲಿ ಬರ್ಸ್ಬಿಡ್ತಾರೆ. ಆ ತೆಂಗಿನ ಮರಗಳು ಇನ್ನೂ ಅದು ಬೆಳೆದೇ ಇಲ್ಲ, ಎಳೆದು ನನ್ನ ಹತ್ರ ಇದೆ, ಇಷ್ಟಿಷ್ಟು ದಪ್ಪ ಕಾಯಿಗಳು ಬಿಟ್ಟಿದೆ. ಆ ಒಂದು ಕಾಯಿ 100 ರೂಪಾಯಿ ಕೊಡ್ಬೋದು ಅದಕ್ಕೆ. ಇಷ್ಟೇ ನನ್ನ ಹತ್ರನೇ ಇರೋದು, 4 ಅಡಿ 5 ಅಡಿ ಇದೆ, ಫುಲ್ ಕೈ ಇಟ್ಬಿಡ್ಬೋದು ಅದ್ರ ಟಾಪ್ ಎಳ್ನೀರ್ ತೆಂಗಿನ ಮರಕ್ಕೆ. ಆದ್ರೆ ಕಾಯಿಗಳು ಇಷ್ಟಿಟ್ಟು ಬಿಟ್ಟಿದೆ. ಒಂದು ಟೊಮೊಟೊ ಹಣ್ಣು ಕರ್ಬೂಜ ಹಣ್ಣು ಇದ್ದಂಗಿದೆ. ಟೊಮೊಟೊ ಹಣ್ಣು ಅದೇನಾದ್ರೆ ಹೈಬ್ರಿಡ್ ಟೊಮೊಟೊ ಅಂತ ಏನ್ ನೋಡಿ ಎಲ್ಲ ವಿಸಿಲ್ ಹೊಡಿತಾರೆ, ಚಪ್ಪಾಳೆ ಹೊಡಿತಾರೆ, ಬಟ್ ಅದ್ರಲ್ಲಿ ನಿಜವಾಗ್ಲೂ ಸತ್ವ ಇಲ್ಲ. ಅದೊಂಥರ ಬೂಸ ತಿಂದಂಗೆ, ಅದ್ ಏನೂ ಪ್ರಯೋಜನ ಇಲ್ಲ. ಆ ಬೂಸ ತಿಂದ್ರೆ ಆದ್ರೂ ಏನೋ ಬರ್ಬೋದೇನೋ ಗೊತ್ತಿಲ್ಲ, ಆದ್ರೆ ಇದು ತಿಂದು ಏನು ಪ್ರಯೋಜನ ಇಲ್ಲ. ಆದ್ರಿಂದ ಕೇವಲ ವಾಯು ಮಾಲಿನ್ಯ ಮಾತ್ರ ಅಲ್ಲ, ವಾಯು ಮಾಲಿನ್ಯ, ಮನೋಮಾಲಿನ್ಯ, ಎಲ್ಲದಕ್ಕಿಂತ ಹೆಚ್ಚಾಗಿ ಇದೇನದು 4G 5G, ಈ ಮೊಬೈಲ್ ರೇಡಿಯೇಷನ್ ಪವರ್, ಇದನ್ನೆಲ್ಲ ನಾವು ಹೆಂಗೋ ತಪ್ಪಿಸ್ಕೊಂಡು ಹೋಗ್ತೀನಿ ಅಂತಂದ್ರೆ ಯಾರು ಇವಾಗ ಸಾವಯವ ಕೃಷಿಯನ್ನ ಬೆಳೆದು ಮಾಡ್ತಾ ಇಲ್ಲ. ಎಲ್ಲರೂ ಕೂಡ ಪೆಸ್ಟಿಸೈಡ್ಸ್ ಅದೇನೋ ಹೊಡಿತಾರೆ, ಔಷಧಿ ಹೊಡೆದ್ಬಿಟ್ಟು ಮಾಡ್ತಾರೆ. ಆದ್ರಿಂದ ಅದರಲ್ಲಿ ಸತ್ವ ಇಲ್ಲ. ಏನು ಮಾಡೋಕ್ಕಾಗಲ್ಲ. ನಾವು ಜಗತ್ತು ಏನು ಕೊಡ್ತದೆ ಅದನ್ನೇ ಸ್ವೀಕರಿಸ್ಬೇಕಾಗುತ್ತೆ. ನಾವೇ ಬೆಳ್ಕೊಂಡು ತಿನ್ನಕ್ಕೆ ನಮ್ಮ ಹತ್ರ ಜಾಗ ಇಲ್ಲ. ಆದ್ರಿಂದ ಏನೋ ಇರೋದ್ರಲ್ಲಿ ಸ್ವಲ್ಪ ಹುಡ್ಕಾಡಿ ಮಾಡಿ ತಗೊಳ್ ಬರ್ಬೋದು. ಈ ಅಂಗಡಿಲಿ ಹೋಗುವಂತ ಹಣ್ಣುಗಳು ತಿನ್ನೋದಕ್ಕಿಂತ ಒಂದಷ್ಟು ಜನ ಶಿಷ್ಯಂದಿರಿದ್ದಾರೆ, ವಿದ್ಯಾರ್ಥಿಗಳಿದ್ದಾರೆ, ಗುರುಜಿ ಬನ್ನಿ ಅಂತೇಳಿ ಅವ್ರ ತೋಟಕ್ಕೆ ಹೋಗಿ ಮರದಲ್ಲೇ ಹಣ್ಣಾಗಿರೋದನ್ನ ನನಗೋಸ್ಕರ ಇಟ್ಟಿರ್ತಾರೆ. ಹೋಗಿ ಮರದಿಂದ ಕಿತ್ಕೊಂಡು ತಿಂತೀನಿ. ಏನೋ ನನಗೆ ಭಾಗ್ಯ ಅಂದು ಪುಣ್ಯವಂತನ ಅನ್ಸುತ್ತೆ ನಾನು. ಆದ್ರಿಂದ ಈ ರೀತಿ ಮಾಡ್ತೀನಿ. ಬಟ್ ಎಲ್ಲರಿಗೂ ಹಂಗೆ ಸಿಗಬೇಕಲ್ಲ. ಏನೋ ನಮ್ಮ ಫ್ಯಾಮಿಲಿಗೆ ಒಂದಷ್ಟು ಗುರುಜಿ ಬರ್ತಾ ಇದ್ದೀನಿ ತಗೊಂಡ್ಬರ್ತೀನಿ ಅಂತ ನ್ಯಾಚುರಲ್ ಆಗಿರೋ ಹಣ್ಣುಗಳನ್ನು ಕೊಡ್ತಾರೆ. ಆದ್ರಿಂದ ಈಗಿನ ಇದರಲ್ಲಿ ಆ ರೀತಿ ಎಲ್ಲ ಫಿಲ್ಟರ್ ಮಾಡೋದು ಬಹಳ ಬಹಳ ಕಷ್ಟ. ಸಾಧ್ಯವಾದಷ್ಟು ವ್ಯಾಯಾಮ ಮಾಡಬೇಕು, ಶಾರೀರಿಕವಾಗಿ ಆರೋಗ್ಯಕರವಾದ ಆಹಾರವನ್ನು ಸೇವನೆ ಮಾಡಬೇಕು. ಈ ಜಂಕ್ ಫುಡ್ಗಳನ್ನು, ಪ್ಯಾಕೇಜ್ ಫುಡ್ಗಳನ್ನು ಅಥವಾ ಡ್ರಿಂಕ್ಸನ್ನು ಬಿಟ್ಬಿಟ್ಟು ಈ ಬೇಕ್ರಿ ಐಟಮು, ಪಾನಿಪುರಿ, ಬೇಲ್ಪುರಿ, ಪಪ್ಸು, ಅದೇನದು ಆಲೂಗೆಡ್ಡೆದು ಹಾಕ್ತಾರೆ, ಅದು ಹೆಸರೇನೋ ಗೊತ್ತಿಲ್ಲ ನನಗೆ. ಸೊ ಹಿಂಗೆ ಉದ್ದುದ್ದ ಕಡ್ಡಿ ಥರ ಇರ್ತವೆ, ಅದು ಇದನ್ನೆಲ್ಲ ತಿನ್ನಕ್ಕೆ ಹೋಗ್ಬಾರ್ದು. ಆರೋಗ್ಯಕರ ಹಣ್ಣು, ತರಕಾರಿ, ಸೊಪ್ಪುಗಳು, ಸೊ ಮೊಳಕೆ ಕಟ್ಟಿರೋ ಕಾಳುಗಳು, ಈ ಥರದನ್ನೆಲ್ಲ ತಿಂದರೆ ಅದು ಅದ್ಭುತವಾದಂತಹ ನಮಗೆ ಶಕ್ತಿ ಚೈತನ್ಯವನ್ನು ಕೊಡ್ತದೆ. ಇರೋದರಲ್ಲಿ ದಿ ಬೆಸ್ಟ್ ಆಪ್ಷನ್. ಅದು ಬಿಟ್ಬಿಟ್ಟು ಇನ್ನೊಂದೇನಂದ್ರೆ, ಎಲ್ಲದಕ್ಕಿಂತ ದಿವ್ಯ ಔಷಧ ಯಾವುದು ಅಂದ್ರೆ ಎವ್ರಿಥಿಂಗ್ ಈಸ್ ಮೈಂಡ್. ಅದಕ್ಕೋಸ್ಕರ ಮೈಂಡನ್ನ ನಾವು ಪೊಲ್ಯೂಷನ್ ಮಾಡ್ಕೊಳ್ಬಾರ್ದು. ಮನೋಮಾಲಿನ್ಯವನ್ನ ಮಾಡ್ಕೊಳ್ಳೋದೇ ಹೋದ್ರೆ ಇನ್ನು ಹೊರಗಡೆ ಮಾಲಿನ್ಯವನ್ನ ನಾವು ಹೆಂಗೋ ಎಸ್ಕೇಪ್ ಆಗ್ಬೋದು, ತಪ್ಪಿಸ್ಕೊಳ್ಬಹುದು.